Good morning to all. So, any doubts in the unit 1? You have any doubt in the unit 1? Please reply. Unit 1 ಒಳಗೆ ಏನಾದರೂ ಡೌಟ್ ಇದೆನಾ? No doubts? Please, I want reply from everyone. You have any doubts in unit 1? What about others? No doubts? Okay. Okay, so fine then. We'll move for the second unit. Okay, fine. So next we'll go for the second unit. So second unit is divide and conquer method. Just a second. Okay, so the next is we have unit 2. Okay, unit 2 divide and conquer method. Divide and conquer. Okay, so unit 2 ಒಳಗೆ ನೀವು ಏನೇನು ನೋಡ್ತೀರಿ ಅಂತಂದ್ರೆ ಈಗ divide and conquer method ನೋಡ್ತೀರಿ. I hope you have seen your syllabus. Okay, so ನಿಂದರಿನ ಜಾಯಿನ್ ಆಗತ್ತಾರ ಶಿವಕುಮಾರ್ ಕುಂಬಾರ್. ಸೊ ಇಲ್ಲೇ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಒಳಗ ನೀವು ಏನೇನ್ ನೋಡ್ತೀರಾ ಅಂತಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಟು ದ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್. ಓಕೆ, ಸೊ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಅಂದ್ರೆ ಏನಂತ ನೋಡ್ತೀರಿ. ಓಕೆ, ದೆನ್ ವಿ ಆರ್ ಗೋಯಿಂಗ್ ಟು ಸಿ ಸಮ್ ಎಕ್ಸಾಂಪಲ್ಸ್ ಆಫ್ ದ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್. ಓಕೆ, ಅಂದ್ರೆ ಜನರಲ್ ಮೆಥಡ್ ನೋಡ್ತೀವಿ. ಸೊ ಅದಾದ್ಮೇಲೆ ಬೈನರಿ ಸರ್ಚ್, ಚೆಸ್ ಬೋರ್ಡ್ ಎಕ್ಸಾಂಪಲ್. ಓಕೆ, ಫೈಂಡ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್, ಮರ್ಜ್ ಸಾರ್ಟ್, ಕ್ವಿಕ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್. ಓಕೆ, and matrix multiplication. So ಇವೆಲ್ಲಾನು ನಾವು ಎದ್ರಾಗ ನೋಡ್ತೀವಿ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ನಾಗ ನೋಡ್ತೀವಿ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ದ ಇಂಟ್ರೊಡಕ್ಷನ್ ಅಬೌಟ್ ದ ಡಿವೈಡ್ ಅಂಡ್ ಕಾನ್ಕರ್. ಇಂಟ್ರೊಡಕ್ಷನ್ ಅಂದ್ರೆ ಜನರಲ್ ಮೆಥಡ್ ಅಂತ ಕೊಟ್ಟಾರ, ಅಂದ್ರೆ ನೀವು ಡಿವೈಡ್ ಅಂಡ್ ಕಾನ್ಕರ್ ಹೆಂಗ್ ಮಾಡ್ತೀರಿ ಅಂತ ಹೇಳಿ ಒಂದು ಜನರಲ್ ಮೆಥಡ್ ಕೊಟ್ಟಾನ. ಸೊ ಅದಾದ್ಮೇಲೆ ಅದ್ರದ ಎಕ್ಸಾಂಪಲ್ಸ್ ನ ಕೊಟ್ಟಾನ. ಓಕೆ, ಸೊ ಎಕ್ಸಾಂಪಲ್ಸ್ ಅಂದ್ರೆ ಬೈನರಿ, ಕ್ವಿಕ್ ಸಾರ್ಟ್ ಇವೆ ಎಲ್ಲ ಅದಾವ. ಓಕೆ, ಸೊ ಇನ್ ದಿಸ್ ಯು ಹ್ಯಾವ್ algorithms plus problems. Okay, in this unit we are going to see algorithms plus problems. Okay, theory bhaila, theory just about introduction, amale adraದೇನೇನು details ಅಷ್ಟೇ theory ಅದ. So next we have about their ಏನಂತಾರ ಪ್ರಾಬ್ಲಮ್ಸ್ ಅದಾವ. ಎವ್ರಿ ಮೆಥಡ್ ಇನ್ ಪ್ರಾಬ್ಲಮ್ಸ್ ಅದಾವ, ಎವ್ರಿ ಮೆಥಡ್ ಇನ್ ದ algorithms ಅದಾವ ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋಯಿಂಗ್ ಟು ಸಿ ಅಬೌಟ್ ದಟ್. ಸೊ ಫಸ್ಟ್ ವಿಲ್ ಸಿ ಅಬೌಟ್ ದ ಡಿವೈಡ್ ಅಂಡ್ ಕಾನ್ಕರ್. ಓಕೆ, ಇಲ್ಲಿ ಜನರಲ್ ಮೆಥಡ್ ಅಂತ ಕೊಟ್ಟಾನ. ಇಲ್ಲಿ ಓಕೆ, ಸೊ ಜನರಲ್ ಮೆಥಡ್ ಫಸ್ಟ್ ಟಾಪಿಕ್ ಇಸ್ ಜನರಲ್ ಮೆಥಡ್. ಜನರಲ್ ಮೆಥಡ್ ಅಂದ್ರೆ ಡಿವೈಡ್ ಅಂಡ್ ಕಾನ್ಕರ್ ನ ನಾವು ಹೆಂಗ್ ಮಾಡ್ತೀವಿ ಅಂತ ಹೇಳಿ ಅವ ಕೊಟ್ಟಾನ. ಓಕೆ, ಸೊ ಫಸ್ಟ್ he has given some definitions here. Okay, so divide and conquer is a top down approach ಅಂತ ಹೇಳ್ಬೋದು. Okay, so first thing to remember in this is divide and conquer is a top down technique. Okay, top down technique or top down approach ಅಂತ ಹೇಳ್ಬೋದು. So first you have to remember is divide and conquer is a top down technique or top down approach for ಡಿಸೈನಿಂಗ್ ಅಲ್ಗರಿದಮ್ಸ್. ಎದಕ್ಕಂತಂದ್ರೆ ಅಲ್ಗರಿದಮ್ಸ್ ನ ಡಿಸೈನ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ಹೆಂಗ್ ಆಗ್ತದೆ ಅಂತಂದ್ರೆ ಟಾಪ್ ಡೌನ್ ಟೆಕ್ನಿಕ್ ಅಂದ್ರೆ ಫಸ್ಟ್ ವಿ ಹ್ಯಾವ್ ಅ ಮೇನ್ ಪ್ರಾಬ್ಲಮ್ ಹಿಯರ್. ಓಕೆ, ನಮ್ದು ಒಂದು ಮೇನ್ ಪ್ರಾಬ್ಲಮ್ ಇರ್ತದಿಲ್ಲ. ಓಕೆ, ಸೊ ದಟ್ ಮೇನ್ ಪ್ರಾಬ್ಲಮ್ ಇಸ್ ಡಿವೈಡೆಡ್ ಇಂಟು ಸಬ್ ಪ್ರಾಬ್ಲಮ್ಸ್. ಓಕೆ, ಎಷ್ಟು ಬೇಕಷ್ಟು ಸಬ್ ಪ್ರಾಬ್ಲಮ್ಸ್ ನ ಡಿವೈಡ್ ಮಾಡ್ಕೋಬಹುದು. ಓಕೆ, ಸೊ ದ ಮೇನ್ ಪ್ರಾಬ್ಲಮ್ ಇಸ್ ಡಿವೈಡೆಡ್ ಇಂಟು ಸಬ್ ಪ್ರಾಬ್ಲಮ್ಸ್. ಈ ಸಬ್ ಪ್ರಾಬ್ಲಮ್ ಒಳಗ ನೀವು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡಕ್ ನೋಡ್ತೀವಿ. ಓಕೆ, ಇನ್ನ ಇಲ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತಂದ್ರೆ ಅಗೇನ್ ದಿಸ್ ಪ್ರಾಬ್ಲಮ್ ಇಸ್ ಡಿವೈಡೆಡ್ ಇಂಟು
ಅನದರ್ ಸಬ್ ಪ್ರಾಬ್ಲಮ್ಸ್. ಓಕೆ, ಮತ್ತ ಅದನ್ನ ಅಗೇನ್ ಮತ್ತ ಸಬ್ ಪ್ರಾಬ್ಲಮ್ಸ್ ಗೆ ಡಿವೈಡ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಮತ್ ಇಲ್ಲಿನೂ ಸಿಗ್ಲಿಲ್ಲ ಅಂತಂದ್ರ ನೀವು ಅಗೇನ್ ಮತ್ತೆ ಡಿವೈಡ್ ಮಾಡ್ಕೊತ ಹೋಗ್ತೀವಿ. ಓಕೆ, ಸೊ ಅಂಟಿಲ್ ವಿ ಗೆಟ್ ಅ ಸೊಲ್ಯೂಷನ್. ಸೊಲ್ಯೂಷನ್ ಸಿಗತ್ತನ ನಾವಿಲ್ಲಿ ಡಿವೈಡ್ ಮಾಡ್ಕೊತ ಹೋಗ್ತೀವಿ. ಓಕೆ, ಸೊ ಒನ್ಸ್ ವಿ ಗೆಟ್ ದ ಸೊಲ್ಯೂಷನ್ ದೆನ್ ವಿ ಆರ್ ಕಂಬೈನಿಂಗ್. ಇವನ್ನೆಲ್ಲ ಕಂಬೈನ್ ಮಾಡಿ ಮತ್ತೆ ನಾವು ಒಂದು ಮೇನ್ ಸೊಲ್ಯೂಷನ್ ಗೆ ಇಡ್ತೀವಿ ಅಂತ ಹೇಳಾಗುತ್ತೆ. ಸೊ ದಟ್ ಈಸ್ ದ ಟೆಕ್ನಿಕ್ ಆಫ್. ಓಕೆ, ಸೊ ಎಲ್ಲ ಕಂಬೈನ್ ಮಾಡಿ ನಾವಿಲ್ಲಿ ಮತ್ತೆ ನಮ್ದ ಮೇನ್ ಸೊಲ್ಯೂಷನ್ ಗೆ ನಾವು ಒಂದು ಮೇನ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ಬಿಡ್ತೀವಿ. ಓಕೆ, ಸೊ ದಿಸ್ ಈಸ್ ದ ಟೆಕ್ನಿಕ್ ಆಫ್ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಅಂತ ಹೇಳ್ಬೋದು. ಸೊ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಇಂದ ಟೆಕ್ನಿಕ್. ಸೊ ಏನ್ ಹೇಳ್ತಾನೆ ಇಲ್ಲಿ ಏನಾಗತ್ತದೆ, ಟಾಪ್ ಪ್ರಾಬ್ಲಮ್ ಇಸ್ ಡಿವೈಡೆಡ್ ಇಂಟು ಸಬ್ ಪ್ರಾಬ್ಲಮ್ಸ್. ಓಕೆ, ಟಾಪ್ ನಿಂತ ಕೆಳಗಿಂತನ ಬರಾಗುತ್ತೆ. ಸೊ ಸಬ್ ಪ್ರಾಬ್ಲಮ್ಸ್ ಡಿವೈಡ್ ಮಾಡಾಗುತ್ತೆ. ಸೊ ಅದಕ್ಕೆ ದಟ್ ಈಸ್ ಕಾಲ್ಡ್ ಆಸ್ ಟಾಪ್ ಡೌನ್ ಟೆಕ್ನಿಕ್ ಅಂತ ಹೇಳ್ತಾನೆ. ಸೊ he is saying that Rahul Bhatta then second mile mat join ಆದ್ರಂದ್ರೆ ನಂಗೆ ಖರೆ ಆಗ್ತದೆ. ಓಕೆ, so first we have to remember in this divide and conquer is first point. It is divide and conquer method is a top down technique for designing algorithms. Okay, which consists of dividing a main problem into a sub problems, hoping the solution of the sub problems ಅಂದ್ರೆ ಸಬ್ ಪ್ರಾಬ್ಲಮ್ಸ್ ಒಳಗ ನಮಗೆ ಸೊಲ್ಯೂಷನ್ ಸಿಗ್ತದೆ ಅಂತ ಹೇಳಿ ಹೇಳ್ತಾನೆ. ಓಕೆ, ಸೊ ದ ಥಿಂಗ್ ಇಸ್ ದ ಮೇನ್ ಪ್ರಾಬ್ಲಮ್ ಇಸ್ ಡಿವೈಡೆಡ್ ಇಂಟು ದ ಸಬ್ ಪ್ರಾಬ್ಲಮ್. ಸಬ್ ಪ್ರಾಬ್ಲಮ್ಸ್ ಗೆ ಡಿವೈಡ್ ಮಾಡಿ ಅಲ್ಲಿ ನಾವು ಸಬ್ ಪ್ರಾಬ್ಲಮ್ಸ್ ಒಳಗ ಸೊಲ್ಯೂಷನ್ ನ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತಾನೆ. ಸೊ ಅಲ್ಲಿ ಸೊಲ್ಯೂಷನ್ ನಮಗೆ ಸಿಕ್ಕ ಮೇಲೆ ಅದನ್ನ ಆಮೇಲೆ ಕಾನ್ಕರ್ ಮಾಡ್ಬೇಕು. ಕಾನ್ಕರ್ ಅಂತಂದ್ರೆ ಮತ್ತೆ ಮೇನ್ ಪ್ರಾಬ್ಲಮ್ ಗೆ ಅವನ್ನೆಲ್ಲ ಜೋಡಿಸಿ ತಂದು ಇಡ್ಬೇಕು. ಓಕೆ, ಸೊ ಅಂಡರ್ಸ್ಟುಡ್ ದ ಟೆಕ್ನಿಕ್ ಇನ್ ದ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್? Please reply. Please reply. Everyone understood the technique in the divide and conquer method? ನೀವು ಓದಿರಿ ಆಲ್ರೆಡಿ ಫಸ್ಟ್ ಸೆಮ್ನಾಗ ಓದಿರಿ, ಬಟ್ ಅಂದ್ರೂ ಜಸ್ಟ್ ಅ ಗ್ಲಾನ್ಸ್ ಅಂತೂ ಅನ್ಬೋದಿಲ್ಲ. ಸೊ ಎವ್ರಿವನ್ ಅಂಡರ್ಸ್ಟುಡ್ ಅಬೌಟ್ ದ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಇಂದ? ಓಕೆ, ಇನ್ನೊಮ್ಮೆ ಹೇಳಿ. ಓಕೆ, ಓಕೆ, ಸಿ ವಿಜಯಲಕ್ಷ್ಮಿ, ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಗೆ ಫಸ್ಟ್ ನೀವು ಏನ್ ತಲೆಗೆ ಲೋವರ್ ಯುವರ್ ಹ್ಯಾಂಡ್ಸ್, ರೆಸ್ಟ್ ಆಲ್ ಲೋವರ್ ಯುವರ್ ಹ್ಯಾಂಡ್ಸ್. ಸೊ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಅನ್ನ ಫಸ್ಟ್ ನೀವು ಏನ್ ತಲೆಗೆ ಇಟ್ಕೋಬೇಕಂದ್ರೆ ಇಟ್ ಈಸ್ ಅ ಟಾಪ್ ಡೌನ್ ಟೆಕ್ನಿಕ್ ಅಂತ ನೆನ್ಪಿಟ್ಕೋಬೇಕು. ಓಕೆ, ಸೊ ಟಾಪ್ ಡೌನ್ ಟೆಕ್ನಿಕ್ ನಿಂದ ಬಳಸ್ತೀನಂತ ಇನ್ನೊಮ್ಮೆ ಬರೀತೇನೆ. Okay, so listen here. So divide and conquer is a top down technique. Okay, so ಇದನ್ನ ಏನಂತ ತಲೆಗೆ ಇಟ್ಕೋಬೇಕು ನಾವು, ಇಟ್ ಈಸ್ ಅ ಟಾಪ್ ಡೌನ್ ಟೆಕ್ನಿಕ್ ಅಂತೇಳಿ ತಲೆಗೆ ಇಟ್ಕೋಬೇಕು. ಸೊ ಟಾಪ್ ಡೌನ್ ಟೆಕ್ನಿಕ್ ಅಂದ್ರೆ ಏನಂತಂದ್ರೆ ಒಂದು ಮೇನ್ ಪ್ರಾಬ್ಲಮ್ ಇರ್ತದೆ. ಓಕೆ, ಮೇನ್ ಪ್ರಾಬ್ಲಮ್. ಓಕೆ, ಮೇನ್ ಪ್ರಾಬ್ಲಮ್ ನಾಗ ನಾವು ಸಿಂಪಲ್ ಪ್ರಾಬ್ಲಮ್ ಇತ್ತಂದ್ರೆ ಅಲ್ಲೇ ಮೇನ್ ಪ್ರಾಬ್ಲಮ್ ಒಳಗೆ ಮುಗಿಸ್ತೀವಿ. ಓಕೆ, ದರ್ ಇಸ್ ನೋ ನೀಡ್ ಟು ಡಿವೈಡ್. ಓಕೆ, ಮೇನ್ ಪ್ರಾಬ್ಲಮ್ ಯಾವಾಗ ಕಾಂಪ್ಲೆಕ್ಸ್ ಇರ್ತದಲ್ಲ, ಸೊ ಕಾಂಪ್ಲೆಕ್ಸ್ ಇದ್ದಾಗ ಏನ್ ಮಾಡ್ತೀವಿ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನಮ್ಗೆ ಈಸಿಲಿ ಸಾಲ್ವ್ ಮಾಡಕ್ ಬರಂಗಿಲ್ಲ. ಓಕೆ, ಸೊ ಅವಾಗ ಏನ್ ಮಾಡ್ತೀವಿ, ಮೇನ್ ಪ್ರಾಬ್ಲಮ್ ನ ನಾವು ಡಿವೈಡ್ ಮಾಡ್ಕೋತೀವಿ. ಓಕೆ, ಕನ್ಸಿಡರ್ ನಾ ಟು ಎರಡು ಡಿವೈಡ್ ಮಾಡಿದೀವಿ. ಓಕೆ, ಸೊ ಆ ಡಿವೈಡ್ ಮಾಡ್ಕೊಂಡು ಏನ್ ಮಾಡ್ತೀವಿ, ನನ್ಗೆ ಎರಡು ಸಬ್ ಪ್ರಾಬ್ಲಮ್ ಸಿಗ್ತವೆ, ಅಂದ್ರೆ ಎರಡು ಪಾರ್ಟ್ ಆಗ್ತದಿಲ್ಲ. ಓಕೆ, ಆ ಪಾರ್ಟ್ ನಾಗ ನಾವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಕ್ ನೋಡ್ತೀವಿ. ಓಕೆ, ಇಲ್ಲಿ ಸೊಲ್ಯೂಷನ್ ಸಿಕ್ತು. ಓಕೆ, ಇಟ್ಸ್ ಅ ವೆರಿ ಗುಡ್. ಡೈರೆಕ್ಟ್ಲಿ ನಾವು ಕಾನ್ಕರ್ ಮಾಡಿ ಮತ್ತೆ ಮೇನ್ ಪ್ರಾಬ್ಲಮ್ ಗೆ ತಗೊಂಡ್ ಬರ್ತೀವಿ. ಓಕೆ, ಅಗೇನ್ ನಮ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತಂದ್ರೆ, ಓಕೆ, ಸೊ ಅಗೇನ್ ಮತ್ತೆ ನಮ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ, ಇಲ್ಲಿ ಮತ್ತೆ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಡಿವೈಡ್ ಮಾಡಿ ಮತ್ತೆ ಇಲ್ಲಿ ನಮಗ ಪಾರ್ಟ್ ಬರ್ತದೆ. ಈಗ ನೋಡ್ರಿ, 8 ಚಾಕ್ಲೇಟ್ಸ್ ಅದಾವ ನಿಮ್ ಕಡೆ. ಓಕೆ, ಸೊ 8 ಚಾಕ್ಲೇಟ್ಸ್ ಅದಾವ ಅಂತ ತಿಳ್ಕೊರಿ. 8 ಚಾಕ್ಲೇಟ್ಸ್ ಒಳಗ ನಿಮಗ ಎಷ್ಟ್ ಮಂದಿ ಕೊಡ್ಬೇಕಾಗ್ಯದ, 9 ಮೆಂಬರ್ಸ್ ಕೊಡ್ಬೇಕಾಗ್ಯದ, ಇಲ್ಲಾಂದ್ರೆ 6 ಮೆಂಬರ್ಸ್ ಕೊಡ್ಬೇಕಾಗ್ಯದ ಅಂತ ತಿಳ್ಕೊರಿ. ಓಕೆ, ಸೊ 8 ಚಾಕ್ಲೇಟ್ಸ್ ನೀವು ಫಸ್ಟ್ ಏನ್ ಮಾಡ್ತೀರಿ, 4 ಡಿವೈಡ್ ಮಾಡ್ಕೊತೀರಿ, ಇಲ್ಲಾಂದ್ರೆ ಇಬ್ರೇ ಅದಿರ ಅಂತ ಹೇಳ್ತಾರೆ. ಓಕೆ, ನೀವು ನಿಮ್ ಫ್ರೆಂಡ್ 2 ಮೆಂಬರ್ಸ್ ಅದಿರಿ, ಅದು ನಿಮ್ ಕಡೆ 8 ಚಾಕ್ಲೇಟ್ಸ್ ಅದಾವ. ಓಕೆ, ನೀವಿಬ್ರು ಹಂಚ್ಕೋಬೇಕಾಗ್ಯದ. ಓಕೆ, ಸೊ ನೀವಿಬ್ರು ಏನ್ ಮಾಡ್ಬೇಕಾಗ್ಯದ, ಅದನ್ನ ಹಂಚ್ಕೋಬೇಕಾಗ್ಯದ. ಸೊ ಹೆಂಗ್ ಮಾಡ್ತೀರಿ, ಫಸ್ಟ್ ನೀವು
8 ಅನ್ನ 2 ಡಿವೈಡ್ ಮಾಡ್ಕೋತೀವಿ. ಓಕೆ, ಸೊ 2 ಏನಾಯ್ತು 4 ಆಯ್ತು, ಕರೆಕ್ಟ್ ಆಯ್ತು. ಓಕೆ, ಸೊ 4 ಬಂದು ಇಬ್ರಿಗೂ ಹಾಫ್ ಆಫ್ ಬಂದು ಕರೆಕ್ಟ್ ಆಯ್ತು. ಸೊ ಟೋಟಲಿ ಏನಾಯ್ತು ನಿಮ್ಗೆ ಸೊಲ್ಯೂಷನ್ ಸಿಕ್ತು. ಓಕೆ, ಇಫ್ ಒಂದ್ ವೇಳೆ ಅದು 9 ಇದು ಅಂತ ತಿಳ್ಕೊರಿ. ಓಕೆ, ಸೊ 9 ಇದು ಅಂದ್ರೆ ಏನ್ ಮಾಡ್ತೀರಿ, 2 ಫಸ್ಟ್ 4 ಹಂಚ್ಕೋತೀರಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಿ, 1 ಉಳಿತು. ಸೊ ಮತ್ತೆ ಅದನ್ನ ಅಗೇನ್ ಡಿವೈಡ್ ಮಾಡ್ಕೊತ ಹೋಗ್ತೀರಾ ಅಂಟಿಲ್ ಯು ಗೆಟ್ ಅ ಕರೆಕ್ಟ್ ಸೊಲ್ಯೂಷನ್. ಓಕೆ, ಸೊ ಕರೆಕ್ಟ್ ಸೊಲ್ಯೂಷನ್ ಸಿಗತ್ತಾನ ಅದನ್ನ ಡಿವೈಡ್ ಮಾಡ್ಕೊಂಡು ಹೋಗಿ ಆಫ್ಟರ್ ವಿ ಗೆಟ್ ಅ ಸೊಲ್ಯೂಷನ್ ನಾವು ಅದನ್ನ ಮತ್ತೆ ಕಂಬೈನ್ ಮಾಡಿ ಮೇನ್ ಸೊಲ್ಯೂಷನ್ ಅಂತ ಇಟ್ಬಿಡ್ತೇವೆ. ಸೊ ದಟ್ ಈಸ್ ದ ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಅಂಡರ್ಸ್ಟುಡ್ ಎವ್ರಿವನ್? ವಿಜಯಲಕ್ಷ್ಮಿ ಅಂಡರ್ಸ್ಟುಡ್? Vijayalakshmi understood? Everyone understood? Okay. So ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ, ಓಕೆ, ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಇನ್ ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಾಗಿತ್ತಂದ್ರೆ ಕನ್ಸಿಡರ್ ನೋಡ್ರಿ. ಇಲ್ಲೇ ನಿಮ್ ಕಡೆ ಒಂದು ಎಕ್ಸಾಂಪಲ್ ಕೊಟ್ಟನ್ ಟೆಕ್ಸ್ಟ್ ಬುಕ್ ನಾಗ. You have 8 coins. Yeah, you have not 8. Just a second. How many coins he has given? 16 coins. Okay. Over kade 16 coins now. Totally we have 16 coins. Okay. 16 coins naga one coin another counterfeit. CONTER. Okay. One coin ಏನದ ಅಂತಂದ್ರೆ counterfeit ಅದ. Okay, totally there are 16 coins. ಆ 16 coins ನಾಗ one coin ಏನದ counterfeit ಅದ ಅಂತ ಅಂದ್ರಿ. Okay, so counterfeit ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ weight ಕಮ್ಮಿ ಇರ್ತದೆ. Okay, 16 coins ಒಳಗ one coin ದ weight ಕಮ್ಮಿ ಅದ. Okay, that is called as counterfeit. Okay, the problem is you have to find out that counterfeit coin. ಅದೇನ್ weight ಕಮ್ಮಿ ಇದ್ದಿದ್ದ coin ಅದಲ್ಲ, ಅದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಹೆಂಗ್ ಮಾಡ್ತೀರಿ ಈಗ ನೀವು ಜನರಲ್ ಆಗಿ ಹೆಂಗ್ ಮಾಡ್ತೀರಿ? ಎನಿಬಡಿ ಕ್ಯಾನ್ ಎಕ್ಸ್ಪ್ಲೈನ್? ಅನ್ಮ್ಯೂಟ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದಿಲ್ಲ. ಕ್ವಶನ್ ತಿಳಿತಾ, ಪ್ರಾಬ್ಲಮ್ ತಿಳಿತಾ ನಿಮ್ಗೆ. ಫಸ್ಟ್ ಪ್ರಾಬ್ಲಮ್ ಇಸ್ 16 ಕಾಯಿನ್ಸ್ ಅದಾವ ಟೋಟಲಿ. ಓಕೆ, ನಿಮ್ ಕಡೆ 16 ಕಾಯಿನ್ಸ್ ಅದಾವ. ಅದ್ರಾಗ ಒಂದು ಕಾಯಿನ್ ಏನದ ಕ್ವಾಂಟರ್ಫಿಟ್ ಅದ. ಸೊ ಕ್ವಾಂಟರ್ಫಿಟ್ ಅಂತಂದ್ರೆ ಕಮ್ಮಿ ಇದ್ದಿದ್ದು, ವೇಟ್ ಕಮ್ಮಿ ಇದ್ದಿದ್ದು ಅದ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದಟ್ ಕಾಯಿನ್. ಸೊ ಯಾರಾದ್ರೂ ಹೇಳ್ಬೋದಾ? ಪ್ಲೀಸ್ ರಿಪ್ಲೈ. ನಿಮಗೆ ಹೇಳೋದಿತ್ತಂದ್ರೆ ಅಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ, ನಾ ಆಪ್ಷನ್ ಇರ್ತೇನೆ ಅನ್ಮ್ಯೂಟಿಂಗ್. ಎನಿಬಡಿ? ಹೆಂಗ್ ಮಾಡ್ತೀರಿ ಹೇಳ್ಬೋದಾ? ಶಿವಾನಿ ಹೇಳಾಕತಿ? ಇಲ್ಲ. ಅರ್ಫತ್? Arfat, can you say the answer? No. Sandeep? No. Sandeep Rathod? If you want to say, you can unmute yourself and say. Okay, no. Anybody else? Krishna? Krishna, can you say the answer? Divide and conquer method na ಹೇಳ್ಬೇಕಂತೇನಿಲ್ಲ, ಇನ್ ಜನರಲ್ ಆಗಿ ಹೇಳ್ಬೋದು. No. Okay. Anybody else? Anjali? Saujanya? Anjali, Saujanya? Savitri? Anybody? ಯಾರಾದ್ರೂ ಹೇಳೋರಿದ್ರೆ? ಆಕಾಶ್? ಲಕ್ಷ್ಮಿ? ವಿಜಯಲಕ್ಷ್ಮಿ? ನಾಗರತ್ನ? ಹೆಸರು ತಗೊಂಡಿಲ್ಲ, ನಿಮಗೆ ಹೇಳ್ಬೇಕಾಗಿತ್ತಂದ್ರೆ ಹೇಳ್ಬೋದು. ರಾಖಿ? No one is going to say the answer. ಇಷ್ಟ ಈಸಿ ಕ್ವಶನ್ ಇನ್ ಆನ್ಸರ್ ಬರುವಲ್ತಾ ನಿಮಗ? 16 ಕಾಯಿನ್ಸ್ ಅದಾವ. ಆ ಕಾಯಿನ್ ಒಳಗ್ ಒಂದ್ ಕೌಂಟರ್ಫಿಟ್ ಕಾಯಿನ್ ಅದ, ಅಂದ್ರೆ ವೇಟ್ ಕಮ್ಮಿ ಇದ್ದಿದ್ ಅಂತ ಹೇಳಾಕತ್ತೀನಿ ನಾನು. ವೇಟ್ ಕಮ್ಮಿ ಇದ್ದಿದ್ದ ಕಾಯಿನ್ ಅದ. ಸೊ ಆ ಕಾಯಿನ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರ ಅಂತ ಕೇಳಾಕತ್ತೀನಿ ನಾ ಈಗ. ಇಟ್ಸ್ ಡಿಪೆಂಡ್ ಅಪಾನ್ ವೇಟ್ ಹೇಳಾಕತ್ತೀನಿ ನಾ, ವೇಟ್ ಕಮ್ಮಿ ಇದ್ದಿದ್ದಂತ. ಇಷ್ಟು ಕ್ಲೂ ಕೊಟ್ರು ಯಾರಿಗೂ ಹೇಳಕ್ ಬರ್ಬಲ್ತ?
No one? Sandeep, no? Krishna, Sandeep? Okay, Saujanya, first divide ಮಾಡಿದ್ರಿ. Saujanya, you can unmute and you can say. Saujanya or Shivdev, anybody. ಇಬ್ರು ಅದೇರ್ ಅನಿಸ್ತದ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ. ಅನ್ಮ್ಯೂಟ್ ಆಪ್ಷನ್ ಇರ್ತದ ನೋಡ್ರಲ್ಲಿ. ಏನೇ ಇರ್ಲಿ, ರಾಂಗ್ ಇರ್ಲಿ ಕರೆಕ್ಟ್ ಇರ್ಲಿ, ಟ್ರೈ ಮಾಡ್ರಿ ಅಟ್ಲೀಸ್ಟ್. ಹಾ, ಇಟ್ಸ್ ಓಕೆ. ಕರೆಕ್ಟ್ ಇಲ್ಲ ಅಂದ್ರೆ ಇಲ್ಲಿ ನಡೀತದೆ, ಜಸ್ಟ್ ಟ್ರೈ ಮಾಡ. ಹಲೋ ಮ್ಯಾಮ್. ಹಾ, ಹೇಳಪ್ಪಿ. ಮೇಡಮ್ ಫಸ್ಟ್ 16 ಕಾಯಿನ್ಸ್ ಡಿವೈಡ್ ಮಾಡೋದ್ರಿ. ಹಾ, ನೆಕ್ಸ್ಟ್ ಯಾವ ಕಡೆ ಕಮ್ಮಿ ವೇಟ್ ಇದ್ದದ್ದು ಬರ್ದಿದ್ದಲ್ರಿ ರಿಸಲ್ಟ್, ಮತ್ತ ಅದನ್ನ ಡಿವೈಡ್ ಮಾಡೋದ್ರಿ. ಕಮ್ಮಿ ವೇಟ್ ಇದ್ದಿದ್ ರಿಸಲ್ಟ್ ಬಂದಿದ್ನ ಡಿವೈಡ್ ಮಾಡ್ತೀವಿ ಮತ್ತೆ. ಹಾ ರೀ. ನೋ, ಕಮ್ಮಿ ವೇಟ್ ಇದ್ದಿದ್ ರಿಸಲ್ಟ್ ಬಂತಂದ್ರೆ ಅಲ್ಲಿ ನಿಮಗ್ ಕಾಯಿನ್ ಸಿಗ್ತದೆ ಅದು. ಹಾ, ಅಂದ್ರೆ ಕರೆಕ್ಟ್ ಆಗಿ ಫೈಂಡ್ ಮಾಡಕ್ ಮತ್ತೆ ಹಾ, ಡಿವೈಡ್ ಮಾಡ್ತೀವಿ. ಒಂದ್ ವೇಳೆ ಕಮ್ಮಿ ವೇಟ್ ಇದ್ದಿದ್ ಬರಲಿಲ್ಲ ಅಂತಂದ್ರೆ ಮತ್ತೆ ಡಿವೈಡ್ ಮಾಡ್ತೀವಿ ನಾವು ಅದನ್ನ. ಹಾ. ಕರೆಕ್ಟಾ? ಹ್ಮ್. Okay, very good. At least we tried. Very good, Sajana. Anybody else? Mute ಮಾಡ್ಕೋಪಿ. Anybody else? ಕರೆಕ್ಟ್ ಆಗಿ ಆಕೆ ಹೇಳಿದ್ದನ್ನ ಕರೆಕ್ಟ್ ಆಗಿ ಮಾಡೋರಂತ ಯಾರಾದ್ರೂ ಹೇಳ್ಬೋದಾ? ಎಸ್ ಗಿರಬ್ ಗೌಡ. ಹೇಳ್ತೇನೋ? ಇಲ್ಲ. ತಲೆ ಹೊಡ್ಕೋರಿ ಮಕ್ಕಳ್ರಿ ಎಲ್ಲರ. ಇಟ್ ಈಸಿ ಇದಿರ್ತಾರೆ, ಬರಾಕತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು? ಓಕೆ, ಸೊ ಫಸ್ಟ್ ಏನ್ ಮಾಡ್ತೀರಿ ಇಲ್ಲ, ಫಸ್ಟ್ 1 and 2 ಕಾಯಿನ್ ತಗೋತೀರಿ. ಇನ್ ಜನರಲ್ ಮೆಥಡ್ ಹೇಳಾಕತ್ತೀನಿ. ಜನರಲ್ ಆಗಿ ಏನ್ ಮಾಡ್ತೀರಿ, ಫಸ್ಟ್ 1 and ಫಸ್ಟ್ ಕಾಯಿನ್ ಸೆಕೆಂಡ್ ಕಾಯಿನ್ ತಗೋತೀರಿ. ಓಕೆ, ಸೊ ಅದನ್ನ ಏನ್ ಮಾಡ್ತೀರಿ, ಕಂಪೇರ್ ಮಾಡ್ತೀರಿ. ಫಸ್ಟ್ ಮತ್ತು ಸೆಕೆಂಡ್ ಕಾಯಿನ್ ಎರಡನ್ನು ವೇಟ್ ಮಾಡ್ತೀರಿ. ಸೊ ಅದ್ರಾಗ ಯಾವ್ದಾದ್ರು ಒಂದ್ ಕಾಯಿನ್ ಬಂತು, ಒಂದ್ ಕಾಯಿನ್ ಲೆಸ್ ಇತ್ತಂತ, ಫಾರ್ ಎಕ್ಸಾಂಪಲ್ 1 and 2 ಒಳಗ್ 1 ಲೆಸ್ ಇತ್ತಂದ್ರ ಅದ ಕಾಯಿನ್ ಕ್ವಾರ್ಟರ್ಫಿಟ್ ಕಾಯಿನ್ ಅಂತ ಹೇಳ್ತೀವಿ. ಓಕೆ, ಇಲ್ಲ ಇವೆರಡರದ್ದು ವೇಟ್ ಸೇಮ್ ಬಂತು ಅಂತಂದ್ರೆ ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀರಿ, 2 and 3 ಕಂಪೇರ್ ಮಾಡ್ತೀರಿ. ಓಕೆ, ಸೊ ಮತ್ತೆ ಅದ್ರಾಗ ಯಾವ್ದಾದ್ರು ವೇಟ್ ಲೆಸ್ ಬಂತಂದ್ರೆ ಅದ್ರದ್ದ ಕಾಂಟ್ರಿಫಿಟ್ ಅಂತ ಹೇಳ್ತಾರೆ. ಓಕೆ, ಸೊ ಅಂಟಿಲ್ ಯು ಕಂಟಿನ್ಯೂ ಅಂಟಿಲ್ ಯು ಗೆಟ್ ದ ಕಾಂಟ್ರಿಫಿಟ್ ಕಾಯಿನ್. ಓಕೆ, ವೇಟ್ ಕಮ್ಮಿ ಇದ್ದ ತನ ಕಂಟಿನ್ಯೂ ಮಾಡ್ಕೊತ ಹೋಗ್ತೀರಿ. ಈಚ್ ಕಾಯಿನ್ ಕಂಪೇರ್ ಮಾಡ್ಕೊಂಡು ಅಲ್ಲಿ ತರ ಅಂದ್ರೆ 16 ಕಾಯಿನ್ಸ್ ತನ. ಇದು ಇನ್ ಜನರಲ್ ಆಗಿ ಹೇಳ್ಬೋದು. ಓಕೆ, ಬಟ್ ಇಫ್ ವಿ ಆಡ್ ಈ ಮೆಥಡ್ ಗೆ ನಾವು ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಮಾಡಿದ್ವಿ ಅಂತ ತಿಳ್ಕೊರಿ. ಓಕೆ, ಈ ಮೆಥಡ್ ನಾಗೆ ನಮ್ಗೆ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಮಾಡಿದ್ವಿ ಅಂದ್ರೆ ಏನ್ ಮಾಡ್ತೀವಿ, ಫಸ್ಟ್ 18 ಕಾಯಿನ್ಸ್ ನ ಡಿವೈಡ್ ಮಾಡ್ಕೋತೀವಿ. ಸಾರಿ, 16 ಕಾಯಿನ್ಸ್ ನ. ಓಕೆ, ಫಸ್ಟ್ 16 ಕಾಯಿನ್ಸ್ ನ ನಾವು ಡಿವೈಡ್ ಮಾಡ್ಕೋತೀವಿ. ಸೊ ಎಷ್ಟ್ ಆತ, 8 ಆತ. ಇನ್ ಜನರಲ್ ಏನ್ ಮಾಡಾಕತ್ತೀರಿ, ಒಂದ್ ಕಾಯಿನ್ ಕಂಪೇರ್ ಮಾಡಾಕತ್ತೀರಿ ನೀವು. ಓಕೆ, ಸೊ ಜನರಲ್ ಮೆಥಡ್ ನಾಗ ಅಂದ್ರೆ ಒಂದ್ ಕಾಯಿನ್ ಕಂಪೇರ್ ಮಾಡ್ತೀರಿ. ಬಟ್ ಇಲ್ಲಿ ಏನದ, ಡಿವೈಡ್ ಒನ್ ಕಾಯಿನ್ ಕಂಪೇರ್ ಮಾಡಿ ಅದು ರಿಸಲ್ಟ್ ಫೈಂಡ್ ಔಟ್ ಮಾಡಕ್ ಇಟ್ ಟೇಕ್ಸ್ ಮೋರ್ ಟೈಮ್ ಆಲ್ಸೋ. ಓಕೆ, ನೀವು 16 ಇದ್ರೆ ಈಸಿಲಿ ಮಾಡ್ಬೋದು. ಬಟ್ ವೆನ್ ಕಾಯಿನ್ಸ್ ಆರ್ ಮೋರ್, ಓಕೆ, ಒಂದ್ ವೇಳೆ 50 ಕಾಯಿನ್ಸ್ ಇದ್ದು ಅಂತಂದ್ರೆ 2 ಕಾಯಿನ್ ನಾನು ವೇಟ್ ಮಾಡ್ಕೋತ ಹೋಗಕ ಬಹಳ ಟೈಮ್ ತಗೋತೀವಿ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಈಗ ನಾನು ಡಿವೈಡ್ ಅಂಡ್ ಕಾನ್ಕರ್ ಅಪ್ರೋಚ್ ಹೋಗ್ತೀನಿ. ಈಗ ಏನ್ ಮಾಡ್ತೀನಿ, ಫಸ್ಟ್ 16 ಕಾಯಿನ್ಸ್ ನ ಡಿವೈಡ್ ಮಾಡ್ತೀನಿ. ಎಷ್ಟು ಬಂದು ನಮ್ಗೆ 8 ಕಾಯಿನ್ಸ್ ಬಂದು. ಓಕೆ, ಸೊ ಆಮೇಲೆ ಏನ್ ಮಾಡೋದು, 8 ಕಾಯಿನ್ಸ್ ಇಂದ ವೇಟ್ ನೋಡೋದಿಲ್ಲ. ಓಕೆ, ಸೊ 8 ಕಾಯಿನ್ಸ್ ಇಂದ ವೇಟ್ ನೋಡೋದು. ಯಾವ್ದಾದ್ರು ಲೆಸರ್ ವೇಟ್ ಬಂತು ಅಂದ್ರೆ, ಓಕೆ, ಈ ಫಾರ್ ಎಕ್ಸಾಂಪಲ್ ಇದು ಲೆಸರ್ ಬಂತು ಅಂದ್ರೆ ಏನ್ ಮಾಡ್ತೀನಿ, ಅಗೇನ್ ಈ ಕಾಯಿನ್ ನಾನು ಡಿವೈಡ್ ಮಾಡ್ತೀನಿ. ಓಕೆ, ಇದು ಲೆಸರ್ ಬಂದಿಲ್ಲ ಅಂದ್ರೆ ಇದು ಬಿಟ್ಬಿಡೋದು, ಯಾಕಂದ್ರೆ ಇಲ್ಲಿ ನನಗೆ ಕಾಂಟ್ರಿಫಿಟ್ ಕಾಯಿನ್ ಇಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ನನಗೆ ಲೆಸರ್ ಬಂತಂದ್ರೆ ಇವೆರಡನ್ನು ಡಿವೈಡ್ ಮಾಡ್ತೀನಿ. ಎಷ್ಟು ಬರ್ತದೆ ನನಗೆ, 4 ಮಾಡ್ತೀನಿ. ಓಕೆ, ಮತ್ 4 ಒಳಗೆ ಏನ್ ಮಾಡ್ತೀನಿ, ಮತ್ತೆ ವೇಟ್ ಮಾಡ್ತೀನಿ. ವೇಟ್ ಮಾಡಿದಾಗ ಇದು ಲೆಸ್ ಬಂತಂದ್ರೆ ಮತ್ತೆ ಇದನ್ನ ಡಿವೈಡ್ ಮಾಡ್ತೀನಿ. ಓಕೆ, ಎಷ್ಟು ಬಂದು 2 ಬಂದು. ಸೊ 2 ಒಳಗೆ ಏನ್ ಮಾಡೋದು, ಮತ್ತೆ ಚೆಕ್ ಮಾಡೋದು, ಯಾವ್ದು ಕಮ್ಮಿ ಇರ್ತದೆ ಅದನ್ನ ಎರಡು ಬೇರೆ ಮಾಡ್ಬಿಡೋದು, ವೇಟ್ ಮಾಡೋದು, ಒಂದೇ ಕಾಯಿನ್ ನಿಮ್ಗೆ ಸಿಕ್ಬಿಡ್ತದೆ. ಓಕೆ, ದಿಸ್ ಇಸ್ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್. ಓಕೆ, ಈ ಒಂದ್ ವೇಳೆ ಇಲ್ಲಿ ನೋಡ್ರಿ, ಫಸ್ಟ್ ಈಗ ಏನಾಗ್ತದೆ, ನಾ ಇಲ್ಲಿ ಲೆಸರ್ ಬಂತು ಅಂತ ತಿಳ್ಕೊರಿ. ಈಗ ಒಂದ್ ವೇಳೆ ನನ್ಗೆ ಇಲ್ಲಿ ಲೆಸರ್ ಬಂದಿಲ್ಲ, ಓಕೆ, ಎರಡರದ್ದು ಸೇಮ್ ವೇಟ್ ಅದಾವ ಅಂತಂದ್ರೆ ಮತ್ತೆ ಏನ್ ಮಾಡೋದು, ಇದು ಡಿವೈಡ್ ಮಾಡೋದು, ಇದು ಡಿವೈಡ್ ಮಾಡೋದು. ಸೊ ಎಷ್ಟು ಬರ್ತದೆ ಇಲ್ಲಿ,
ಇಲ್ಲಿ 4 ಇಲ್ಲಿ 4 ಓಕೆ. ಒಬ್ವಿಯಸ್ಲಿ ಇಲ್ಲಿ ಒಂದು ಲೆಸರ್ ಬಂದೇ ಬರ್ತದೆ ಎರಡ್ರಾಗ ಒಂದ್, ಯಾಕಂದ್ರ ಒಂದ್ ಕಡೆ ಕಾಂಟ್ರಿಫಿಟ್ ಕಾಯಿನ್ ಇದ್ದೇ ಇರ್ತದೆ, ಅದ್ರ ವೇಟ್ ಕಮ್ಮಿ ಇರ್ತದೆ. ಓಕೆ, ಸೊ ಇಲ್ಲೇ ನಿಮಗ ಲೆಸರ್ ಬರ್ತದೆ, ಯಾವ ಲೆಸರ್ ಸೈಡ್ ಇರ್ತದೋ ಅದನ್ನ ನಾವು ಡಿವೈಡ್ ಮಾಡ್ಕೊತ ಹೋಗೋದು ಅಂಟಿಲ್ ವಿ ಗೆಟ್ ದಟ್ ಕಾಯಿನ್. ಓಕೆ, ಸೊ ಇದು ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮಗ ಒಂದು ಟೈಮ್ ಉಳಿತದ ಅಂತ ಹೇಳ್ಬೋದು. ಆಮೇಲೆ ನಿಮ್ದು ಸ್ಪೇಸ್ ಉಳಿತದ. ಒಂದು ಕಾಯಿನ್ ತಗೊಂಡು ಎರಡು ಕಂಪೇರ್ ಮಾಡ್ಕೋತ ಕೊಡಕ್ಕಿಂತ ಹೋಲ್ ಟೋಟಲಿ ಒಂದು ಕಾಯಿನ್ ತಗೊಂಡು ಅದನ್ನ ಡಿವೈಡ್ ಮಾಡ್ಕೊಂಡು ಯಾವ್ದು ಲೆಸರ್ ಸೈಡ್ ಬರ್ತದಲ್ಲ ಅದಷ್ಟೇ ಡಿವೈಡ್ ಮಾಡ್ಕೋದು. ಅಂದ್ರೆ 8 ಒಳಗ ಅಷ್ಟೇ ನಾವು ಚೆಕ್ ಮಾಡ್ಕೋತ ಹೋಗ್ತೀವಿ. ಓಕೆ, ಮತ್ 8 ಬಿಡ್ತೀವಿ, ಮತ್ ಅಗೇನ್ ಇದ್ರಾಗ 4 ಅಷ್ಟೇ ಚೆಕ್ ಮಾಡ್ತೀವಿ, ಮತ್ 4 ಬಿಡ್ತೀವಿ. ಓಕೆ, ಮತ್ ಇದ್ರಾಗ 2 ಅಷ್ಟೇ ಚೆಕ್ ಮಾಡ್ತೀವಿ. ಅಂದ್ರೆ ಏನಾಗ್ತದೆ, ಕಮ್ಮಿ ಕಾಯಿನ್ಸ್ ನಾವು ಚೆಕ್ ಮಾಡ್ಬೋದು, ಒಂದು ಟೈಮ್ ಉಳಿತದ, ಆಮೇಲೆ ಒಂದು ಸ್ಪೇಸ್ ಕಮ್ಮಿ ತಗೋತದ ಅಂತ ಹೇಳ್ಬೋದು. ಸೊ ಫಾರ್ ದಟ್ ಸೇಕ್ ವಿ ಆರ್ ಗೋಯಿಂಗ್ ಫಾರ್ ದ ಡಿವೈಡಿಂಗ್ ಕಾನ್ಕರ್ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಡಿವೈಡಿಂಗ್ ಕಾನ್ಕರ್ ಟೆಕ್ನಿಕ್ ಹೆಂಗ್ ಆಗ್ತದೆ ಅಂತಂದ್ರೆ ಒಂದು ಮೇನ್ ಪ್ರಾಬ್ಲಮ್ ನ ಡಿವೈಡ್ ಮಾಡ್ಕೊತ ಹೋಗೋದು ಅಂಟಿಲ್ ವಿ ಗೆಟ್ ದ ಸೊಲ್ಯೂಷನ್. ಇಲ್ಲಿ ಒಂದು ಕಾಂಟ್ರಿಫಿಟ್ ಕಾಯಿಲ್ ನ ಸಿಗತನ ನೀವು ಅದನ್ನ ಡಿವೈಡ್ ಮಾಡ್ಕೊಂಡು ಹೋಗಿ ಅದು ಸಿಕ್ಕ ಮೇಲೆ ಅದನ್ನ ಆನ್ಸರ್ ನ ನೀವು ಹೇಳ್ಬೋದು. ಓಕೆ, ಸೊ ಅಂಡರ್ಸ್ಟುಡ್ ದಿಸ್ ಎಕ್ಸಾಂಪಲ್ ಅಬೌಟ್ ದ ಡಿವೈಡ್ ಅಂಡ್ ಕಾನ್ಕರ್? Please reply everyone. Everyone understood the example of divide and conquer? ಇಷ್ಟು ಹೇಳಕ್ ಬರ್ಲಿಲ್ಲ ನಿಮಗ? ಕಲ್ತೀರಿ, ಮತ್ ನೀವು ಡಿವೈಡ್ ಅಂಡ್ ಕಾನ್ಕರ್ ಕಲ್ತಿಲ್ಲ ಅಂತ ಏನಿಲ್ಲ, ಕಲ್ತೀರಿಲ್ಲ? Okay, what about others? Okay, hope everyone understood the introduction to the divide and conquer and one example on the divide and conquer. Hope everyone understood. Anybody have any doubt regarding this introduction and example of divide and conquer, this 16 coin example? Anybody have any doubt? Any doubt? Anybody? ಏನಾದ್ರೂ ಡೌಟ್ಸ್ ಇದ್ರೆ introduction in our definition in Gogila. Just today we have seen about the introduction to the divide and conquer and simple example on the divide and conquer. Okay, the next class will go for the definitions of divide, definition of conquer, definition of combine, the definitions in next class go on. Okay, but anybody have any doubts today's class? No doubt? Okay. Okay, one more thing I want to say that today I am going to send the assignment on first unit. Okay, so first unit male assignment ಕಳಿಸ್ತೀನಿ ನಾನು. Please write and send me by today's Friday. ಇವತ್ತು ನಾನು ಕಳಿಸ್ತೀನಿ ನಿಮಗೆ. Saturday, Sunday, Monday 3 days time ತಗೊಳ್ಳಿ. Okay, you have 3 days time, Saturday, Sunday and Monday. Sunday ಹೆಂಗೂ ನಿಮಗೆ ಕ್ಲಾಸ್ ಇರಂಗಿಲ್ಲ. On Tuesday have to submit me. ಹೆಂಗ್ ಸಬ್ಮಿಟ್ ಮಾಡ್ಬೇಕಂದ್ರೆ ನೀವು ಬರ್ದಿದ್ನ ಫೋಟೋ ತೆಗೆದ PDF ಮಾಡಿ ಅದನ್ನ ನನ್ನ ಮೇಲ್ ID ಹಾಕ್ಬೇಕು. ನನ್ನ ಮೇಲ್ ID ನ ಗ್ರೂಪ್ ನ ಹಾಕ್ತೀನಿ. ಕ್ಲಿಯರ್? ವಾಟ್ಸ್ಆಪ್ ನಾಗ ಯಾರು ಫೋಟೋ ಸೆಂಡ್ ಮಾಡಬೇಡ್ರಿ. ಓಕೆ, PDF ಮಾಡ್ರಿ, PDF ಮಾಡಿ ಮೇಲಿಗೆ ಅಟ್ಯಾಚ್ಮೆಂಟ್ ಮಾಡ್ರಿ. ವಾಟ್ಸ್ಆಪ್ ನಾಗ ಏನಾಗ್ತದ ಅಂತಂದ್ರ ನೀವು ಫೋಟೋ ಸೆಂಡ್ ಮಾಡಿರ್ತೀರ, ಅವ್ ನನ್ ಗ್ಯಾಲರಿ ಒಳಗ ಆ ಕಡೆ ಈ ಕಡೆ ಹೋಗಿ ಕುಂದಿರ್ತಾವ. ನನಗ್ ನಿಮ್ದು ಹ್ಯಾಂಡ್ ರೈಟಿಂಗ್ ಗೊತ್ತಿಲ್ಲ. ಓಕೆ, ನಾ ಅಷ್ಟ ನಿಮ್ ಹ್ಯಾಂಡ್ ರೈಟಿಂಗ್ ಫೈಂಡ್ ಔಟ್ ಮಾಡೋ ಅಂತದ್ದು ನನ್ ಕಡೆ ಇಲ್ಲ. ಓಕೆ, ಯಾರ್ ಸೆಂಡ್ ಮಾಡಿರ್ತೀರಿ, ಯಾರ್ ಸೆಂಡ್ ಮಾಡಿಲ್ಲ, ಯಾರ್ದು ಅಸೈನ್ಮೆಂಟ್ ನನ್ಗೆ ಗೊತ್ತಾಗಂಗಿಲ್ಲ. ಒಂದ್ಸತಿ ಎಲ್ಲಾ ಡೌನ್ಲೋಡ್ ಅದು ಅಂದ್ರೆ ವೈಫೈ ಒಳಗೆ ತಾನೇ ಡೌನ್ಲೋಡ್ ಆಗ್ಬಿಡ್ತಾವ, ನನಗೆ ಗೊತ್ತಾಗಂಗಿಲ್ಲ. ಪ್ಲೀಸ್ ಮೇಕ್ ಶೋರ್ ಅಸೈನ್ಮೆಂಟ್ ಬರೋದು ಅದ್ರದ್ದು ಫೋಟೋ ತೆಗೆದು ಒಂದು PDF ಮಾಡಿ. PDF ಮಾಡೋದೇನು ದೊಡ್ಡ ಟೈಮ್ ಇಲ್ಲ. ಜಸ್ಟ್ ಯು ಹ್ಯಾವ್ ಟು ಗೋ ಆನ್ಲೈನ್, ಯು ವಿಲ್ ಗೆಟ್ ಆನ್ಲೈನ್ PDF ಸಾಫ್ಟ್ವೇರ್ಸ್. ಓಕೆ, ಆನ್ಲೈನ್ ಗೂಗಲ್ ಒಳಗೆ ನಿಮ್ಮ ಮೊಬೈಲ್ನಾಗೂ ಮಾಡ್ಬೋದು, ಲ್ಯಾಪ್ಟಾಪ್ನಾಗ ಮಾಡ್ಬೇಕಂತೇನಿಲ್ಲ. ಮೊಬೈಲ್ ನಾಗ ಫೋಟೋ ತೆಗೆದು ಆನ್ಲೈನ್ ಗೂಗಲ್ ಒಳಗ ಕನ್ವರ್ಟ್ ನಿಮ್ದು ಫೋಟೋ ದಟ್ ಈಸ್ ಇಮೇಜ್ ಇಂಟು PDF ಅಂತ ಹೊಡೀರಿ. ಓಕೆ, ಸೊ ವಿಲ್ ಗೆಟ್ ಒನ್ ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಯಾವ ಫೋಟೋಸ್ ಇದಾವಲ್ಲ ಅದಕ್ಕೆ ಅಪ್ಲೋಡ್ ಮಾಡ್ರಿ. ಅದು ತಾನು PDF ಆಗಿ ಕನ್ವರ್ಟ್ ಆಗಿ ಬರ್ತದೆ. ಜಸ್ಟ್ ಆ PDF ನ ನನಗೆ ಮೇಲ್ ಮಾಡಿ. ಕ್ಲಿಯರ್ ಆತ? This assignment is considered as assignment 1 and it is considered for the internal marks. Cleared about the assignment everyone? ಮೇಲ್ ID ನ ಗ್ರೂಪ್ ನ ಹಾಕ್ತೀನಿ, ನಿಮ್ದು BCA ಗ್ರೂಪ್ ನ, BCA 4th sem ಗ್ರೂಪ್ ನ ಹಾಕ್ತೀನಿ ನನ್ನ ಮೇಲ್ ID. ಓಕೆ, this assignment is considered for your internal marks.
ಫಸ್ಟ್ ಇಂಟರ್ನಲ್ ಮಾರ್ಕ್ಸ್. ಓಕೆ, ಆಮೇಲೆ ಈ ಅಸೈನ್ಮೆಂಟ್ ಬೇಕು ಬೇಡ ಬರಿಬ್ಯಾಡ್ರಿ, ಮೇಡಮ್ ಹೇಳಾರತ್ತೇಳಿ ಯಾರ್ದನ ಒಂದ್ ಇಸ್ಕೊಂಡ್ ಬರಿಬ್ಯಾಡ್ರಿ. ನಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾಗಿನ್ ಕ್ವಶನ್ಸ್ ಕೊಡ್ತೀನಿ. ಓಕೆ, ದಿಸ್ ಅಸೈನ್ಮೆಂಟ್ ಸುಮ್ಮ ಅದು ಇದು ಕೊಡಂಗಿಲ್ಲ ನಾನು. ಫಸ್ಟ್ ಅಸೈನ್ಮೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿಂದ ಕ್ವಶನ್ಸ್ ಕೊಡ್ತೀನಿ. ಪ್ಲೀಸ್ ಒಂದು ಬುಕ್ ಅರ ಮಾಡ್ರಿ, ಇಲ್ಲಾಂದ್ರೆ ಒಂದು ಪೇಪರ್ಸ್ ನಾಗ ಬಡದ್ರಿ ಅದನ್ನ ಫೈಲ್ ಆಗಿ ಮೇಂಟೈನ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ಯಾಗ ಮತ್ತೆ ನನಗೆ ಅದು ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಮಾಡ್ಕೋತ ಕೂಡಂಗಿಲ್ಲ. ಮಾಡ್ತೀನಿ ಒಬ್ವಿಯಸ್ಲಿ, ಅದು ನಿಮ್ಗೆ ಏನದ ಮಾಡ್ತೀನಿ, ಬಟ್ ನಿಮಗೆ ಎಕ್ಸಾಮ್ ಟೈಮ್ನಾಗ ಈಸಿಲಿ ಆಗ್ತದೆ. ಅದನ್ನ ಫಸ್ಟ್ ಅಸೈನ್ಮೆಂಟ್ ಒಳಗೆ ಫಸ್ಟ್ ಯೂನಿಟ್ ಇಂದ ಎಲ್ಲಾ ಕ್ವಶನ್ಸ್ ಇರ್ತಾವ, ನೀವು ಈಸಿಲಿ ಅಲ್ಲೇ ಓದ್ಕೋಬಹುದು. ಓಕೆ, ಪ್ಲೀಸ್ ಮೇಂಟೈನ್ ಒನ್ ಸ್ಮಾಲ್ ಸೈಜ್ ಬುಕ್ ಸಿಗ್ಲಿಲ್ಲ, ಮೆಡಿಕಲ್ ಬಂದ್ ಸಾರಿ ಸ್ಟೋರ್ಸ್ ಬಂದ್ ಅದಾವ್ರಿ ಅಂದ್ರ ಹಳಿ ಬುಕ್ ನಾಗಿನ್ ಪೇಪರ್ ಹಾರ್ಕೋರಿ, ಪೇಪರ್ನಾಗ ಬರೀರಿ, ಒಂದ್ ಫೈಲ್ ಮೇಂಟೈನ್ ಮಾಡಿ ಅದ್ರಾಗ ಇಡ್ರಿ. ಕ್ಲಿಯರ್ ಆತ ಅಬೌಟ್ ದ ಅಸೈನ್ಮೆಂಟ್ ಎವ್ರಿವನ್? And deadline is you have to submit on Tuesday. Okay, I have heard many lecturers saying that you are not submitting your assignment. Okay, I heard that 4 some students are waste in the whole college. I heard this. Many lecturers are saying that 4 some students are very waste in the whole PCA department. Okay, you want to listen those words? Yes, you want to listen those words? ಅಸೈನ್ಮೆಂಟ್ ಮಾಡಕತ್ತಿಲ್ಲ, ಕ್ಲಾಸ್ ಅಟೆಂಡ್ ಆಗಕತ್ತಿಲ್ಲ, ರಿಪ್ಲೈ ಮಾಡಕತ್ತಿಲ್ಲ ಟೀಚರ್ಸಿಗೆ. ಅಷ್ಟು ಬೇಸರ ಆಗಿರ ನೀವು? ನಿಮ್ದಲ್ಲ ನನ್ನ ಹೆಸರು ಕೆಡಿಸ್ತೀರಿ, ನನ್ನ ಹೆಸರು ಕೆಡ್ಸಕ್ ನಿಂತೀರಿ ನೀವು? ಐ ಆಮ್ ದ ಮೆಂಟರ್ ಆಫ್ ಯುವರ್ ಕ್ಲಾಸ್. ಎಲ್ಲಾರು ನನ್ಗೆ ಹೇಳ್ತಾರೆ ನಿಮ್ ಹುಡುಗರು ಹಿಂಗ್ ಮಾಡಾಕತ್ತಾರಿ, ನಿಮ್ ಹುಡುಗರು ಹಂಗ್ ಮಾಡಾಕತ್ತಾರ. ಯು ವಾಂಟ್ ಮೀ ಟು ನನ್ ಹೆಸರು ಹೋಗಾಕ್ ಬೇಕ? ಎಸ್, ಅಥವಾ ನಾನೇ ಮೆಂಟರ್ ಆಗಿ ಬೇಡ ನಿಮ್ಗ? ನನಗ್ ಬೇಡ ಮೆಂಟರ್ ಅಂತಂದ್ರೆ ಹೇಳ್ಬಿಡ್ರಿ, ನಾ ಚೇಂಜ್ ಮಾಡ್ತೀನಿ. ನಿಮ್ಗೆ ಯಾರು ಬೇಕು ಅವ್ರ ಮೆಂಟರ್ ಇಟ್ಕೋರಿ, ಅವ್ರದ್ದು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡ್ರಿ. Literally many lecturers said me that BCA for some students are very worst in the whole campus and there. Nobody submitted an assignment. Other few people, 1 or 2 or at least countable members have submitted. Okay, and nobody replying for the teachers, and nobody sitting for the classes correctly. And some activities has done by the Geeta madam. Correct? Activities ಏನೋ ಮಾಡ್ಯಾರಂತ ಗೀತಾ ಮೇಡಮ್ ನ ರಿಗಾರ್ಡಿಂಗ್ ಯುವರ್ ಇಂಗ್ಲಿಷ್. Nobody is attending. Only 10 or 15 members are attending for the English activities. She is making because she wants to improve your English. It will affect if you really wants to interview ಗದ ಹೋಗ್ತಿರಲ್ಲ, ಇಂಟರ್ವ್ಯೂಗ್ ಹೋದಾಗ ಅಲ್ಲಿ ನಿಮ್ಗೆ ಇಂಗ್ಲಿಷ್ ನೋಡ್ತಾರಪ್ಪಿ, ನಿಮ್ದು ಗ್ರಾಮರ್ ನೋಡ್ತಾರ. ಓಕೆ, ಅವ್ರ ಮೇಡಮ್ ನಿಮ್ದು ಗ್ರಾಮರ್ ಚಲೋ ಮಾಡ್ಬೇಕಂತ ಹೇಳಿ ಏನೋ ಆಕ್ಟಿವಿಟೀಸ್ ನ ಮಾಡಾಕತ್ತಾರತ್ತ ಕೇಳಿದ್ದೆ ನಾನು. ಓಕೆ, ಬಟ್ no one students, only few students are attending in the BCA foursome. She has said me. Why? ನಮಗ್ ಸಾಲಿ ನಮಗ್ ಕಾಲೇಜಿಂಗ್ ಏನೋ ಸಂಬಂಧ ಇಲ್ಲ ಆದಂಗ ಕೂತೀರಿ ನೀವು. She is utilizing your time. Okay, ಈಗೇನೋ ಆಫ್ಲೈನ್ ಕ್ಲಾಸ್ ಇಲ್ಲ, ನಿಮ್ಗೆ ಅಷ್ಟು ಪ್ರೆಷರ್ ಇಲ್ಲ ಅಂತ ಟೈಮ್ ಯುಟಿಲೈಸ್ ಮಾಡಿ ನಿಮ್ಗೆ ಇಂಗ್ಲಿಷ್ ನ ಚಲೋ ಮಾಡ್ಬೇಕಂತ ಶಿ ಇಸ್ ಕಂಡಕ್ಟಿಂಗ್ ಸಮ್ ಆಕ್ಟಿವಿಟೀಸ್. ಇಲ್ಲ ಬೇಡ ಅಂದ್ರೆ ಬಿಟ್ಬಿಡ್ತಾರ, ಅವ್ರು ಬರೋ ಸಿಲೆಬಸ್ ಹೇಳಿ ಹೋಗ್ಬಿಡ್ತಾರ, ಅವ್ರಿಗೇನ್ ಬೇಕಾಗಿಲ್ಲ. ನೀವ್ ಯಾರು ಅಟೆಂಡ್ ಆಗಂಗಿಲ್ಲ, ಅವ್ರಿಗೆ ರಿಪ್ಲೈ ಮಾಡಲ್ಲ, ಆಕ್ಟಿವಿಟೀಸ್ ಕೊಟ್ಟಿದ್ದು ಸಾಲ್ವ್ ಮಾಡಂಗಿಲ್ಲ ಅಂತಂದ್ರೆ when you come for the final year, when you'll attend the interviews, then you'll come to know how your English should be ಅಂತ ಗೊತ್ತದೆ. ನಿಮ್ದು ಎಲ್ಲಾರ್ದು ಇಂಗ್ಲಿಷ್ ಎಷ್ಟು ಸುದ್ದದ ಅಂತಾನು ಗೊತ್ತದೆ ನನಗೆ. ಯುಟಿಲೈಸ್ ದೋಸ್ ಟೈಮ್ ಅಂಡ್ ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ. ನೆಕ್ಸ್ಟ್ ಟೈಮ್ ಇನ್ BCA 4 sem ಸ್ಟೂಡೆಂಟ್ಸ್ ಕಡೆ ನಂಗೆ ಏನೋ ಕಂಪ್ಲೇಂಟ್ ಬರಬಾರ್ದ. ಐ ಹೋಪ್ ದಿಸ್ ಯು ವಿಲ್ ಮೇಂಟೈನ್. ಇಟ್ ಮೇ ಬಿ ಅಕಾರ್ಡಿಂಗ್ ಟು ದ assignment, according to the class, according to the reply. Okay, ನೀವು ಏನೇ ಇದ್ದರೂ ನನ್ಗೆ ಏನು ಬರಬಾರ್ದು. ಅದನ್ನ ಯಾರ ಲೆಕ್ಚರರ್ಸು ನನ್ಗೆ ಇದನ್ನ ಬಂದ್ ಹೇಳ್ಬಾರ್ದು, ಇವ್ರು ಹಿಂಗ್ ಮಾಡಾಕತ್ತಾರಿ, ಅವ್ರು ಹಂಗ್ ಮಾಡಾಕತ್ತಾರ ಅಂತ. ಕ್ಲಿಯರ್ ಆತ? ಎಲ್ಲಾರ್ಗು ಕ್ಲಿಯರ್ ಆತ?
Okay. Thank you.